ಜಲ್ದಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡತ್ತೇವಂದ್ರೆ ಇವತ್ತು ನಾವು ಗುಡಿಗೆ ಹೊಂಟೇವಿ. ಸೊ ಇವತ್ತು ನಮ್ಮ ಆರ್ಯ ಅವ್ರದ್ದು ಹುಟ್ಟುಹಬ್ಬ ಬರ್ತ್ಡೇ ಐತಿ. ಹಿಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಲಘೂಟ ರೆಡಿಯಾಗಿ ಮಂದಿರ್ಗೆ ಹೊಂಟೇವಿ. ಬೆಳಗಾವಿನಾಗೆಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಂತೂ ಸ್ಟುಡಿಯೋ ಸ್ಟಾರ್ಟ್ ಆಗಿರಲಿಲ್ಲ. ಏನಿಲ್ಲ ನೇಟಿವ್ ನಮ್ಮ ಕೆಲಸದಲ್ಲೇ ನಮ್ಮ ಊರಲ್ಲಿ ನಾವು ಮಾಡ್ಕೋಬೇಕು, ಒಂದೊಂದು ಪ್ರಾಪರ್ಟಿ ಮಾಡ್ಕೋಬೇಕು, ಇಲ್ಲಿ ದುಡಿಬೇಕು. ರಿಟೈರ್ಡ್ ಆಯ್ತಾ, ಏನಿಲ್ಲಿ ದುಡ್ದಿರ್ತೀಯ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊ, ಅದು ಇದು ಇನ್ವೆಸ್ಟ್ ಮಾಡ್ಕೊಂಡಿರ್ತೀಯ. ಆ ದುಡ್ಡಲ್ಲಿ ನೀನು ಸೀನಿಯರ್ ಸಿಟಿಸನ್ ಆಯ್ತಿಲ್ಲಪ್ಪ, ಆವಾಗ ಆ ಲೈಫ್ನ ಎಂಜಾಯ್ ಮಾಡ್ಬೋದು. ಅದೇ ಬಂದ್ಬಿಡು, ಬೆಂಗಳೂರಲ್ಲಿ ಇರೋಬರ ರೋಡಲ್ಲ ನಮ್ಮ ಆಫೀಸ್ ರೋಡೇ ಅಂತ. ಬೆಂಗಳೂರಿಗೆ ಹೋಗ್ಲಿ ಅಂತ. ಬೆಂಗಳೂರಿಗೆ ಬರ್ತಿ ಕೇಕ್ ಕಟ್ ಮಾಡಕ್ಕೆ? ಟ್ರೈನಲ್ಲಿ ಬಾ. ನಿಮ್ಮ ಅಪ್ಪ ಒಂದು ಟ್ರೈನ್ ಬಿಟ್ಟವನೆ, ರೆಡ್ ಕಲರ್ ಟ್ರೈನ್ ಬಿಟ್ಟನ್ ಬೆಳಗಾವಿಗೆ, ಅದ್ರಲ್ಲಿ ಬಾ. ಹ್ಞೂ ಅನ್ನೋದು ಪಾಪದ. ನಿನಗೆ ಹೆಂಗೋ ಟಿಕೆಟ್ ಇಲ್ಲ, ಫ್ರೀ, ನಿಂಗೆ ಟಿಕೆಟ್ ಇಲ್ಲ. ಇದು ಅಮ್ಮ ಮಾಡ್ತಿದೆ, ಮಗ ಮಾಡ್ತಿದೆ. ಆಟೋ ಮಾಡೋನು ಆಚೋ. ಥ್ಯಾಂಕ್ ಯು ಚಿನ್ನಿ, ಥ್ಯಾಂಕ್ ಯು. ಅಯ್ಯೋ ಬಂಗಾರಿ, ಅದ್ರಲ್ಲಿ ನಿನಗೆ ಅರ್ಧ ಆಯ್ಸು, ನೀನು ಎಂಜಾಯ್ ಮಾಡು. 150 ವರ್ಷ ಇರು ನೀನು. ನೀನ್ ಇಲ್ವಲ್ಲ ಚಿನ್ನಿ, ಅದಕ್ಕೆ ಮಾಡಿಲ್ಲ. ನೀ ಬಂದ್ರೆ ಮಾಡ್ತೀವಿ. ರೆಡ್ ಗ್ರೀನ್ ಕಲರ್ ಬೇಕಂತ ಹೋಗಿ ರೆಡ್ ಅಲ್ಲಂತ. ಇಲ್ಲ ಚಿನ್ನಿ, ಬೆಂಗಳೂರಿಗೆ ಬೆಳಗಾವಿಯಿಂದ ಬರೋ ಟ್ರೈನು ರೆಡ್ ಕಲರ್ ಅದ. ಬ್ಲೂ ಕಲರು ಬೇರೆ ಕಡೆಗೆ ಹೋಗುತ್ತದು. ಈಗ ಬಾ, ನಾನು ನೀ ಬರೋರ್ಗು ಕೇಕ್ ಕಟ್ ಮಾಡಲ್ಲ ನೋಡ. ಗ್ರೀನ್ ಕಲರ್ ಟ್ರೈನ್ ಕಳಿಸ್ಬೇಕು. ಗ್ರೀನ್ ಕಲರು ನಿಮ್ಮ ಅಮ್ಮಂದು ಟ್ರೈನು, ಬ್ಲೂ ಕಲರ್ ಬಂದು ನಿಮ್ಮ ಅಜ್ಜಿದು ಅಂದ್ರೆ ಅಮ್ಮಮ್ಮದು, ರೆಡ್ ಕಲರು ನಿಮ್ಮ ಅಪ್ಪಂದು. ನಿಮ್ಮ ಅಪ್ಪನ ಟ್ರೈನಲ್ಲಿ ಬರ್ಬೇಕು ನೀ. ಸ್ಕೂಲ್ಗೆ ಹೋಗಿ ಬಂದಿ? ಸ್ಕೂಲ್ಗೆ ಹೋಗಿ ಬಂದವ? ಆಯ್ತವ, ಖುಷಿಲೇ ಇರ್ತೀನಿ. ನಾವಿಲ್ಲೇ ಬಸವನಗುಡಿ ಒಳಗಿರುವಂತ ಶ್ರೀ ಗೋವರ್ಧನ ಕ್ಷೇತ್ರ, ಒಂದು ಕೃಷ್ಣನ ಟೆಂಪಲ್ಗೆ ಬಂದು. ಇದು ಹೆಂಗೈತೆ ಅಂದ್ರೆ ಹೊರಗಿಂದ ನೋಡಿರೋ ಫುಲ್ ಕಲ್ಲೊಳಗನ ಒಂದು ಎತ್ತರವಾದಂಥ ಒಂದು ಮಸ್ತ್ ಗುಡಿ ಐತಿ. ಹೊರಗೆ ನೋಡಿದಾಗ ಏನು ಅನ್ಸತ್ತಿತ್ತಂದ್ರೆ ಹೊರಗಿನ ಒಂದು ಪಾರ್ಟ್ ಏನೈತಲ್ಲ ಅದನ್ನಷ್ಟ ಕಲ್ಲೊಳಗೆ ಮಾಡ್ಯಾರೇನೋ ಅಂತ ಹಂಗೆ ಅನ್ಕೊಂಡಿದ್ದೆ. ನಾ ಒಳಗೇನೋ ಬೇರೆ ಥರ ಇರಬಹುದು ಅಂತ ಅನ್ಕೊಂಡಿದ್ನಿ. ಬಟ್ ಇದು ಪೂರ್ತಿ ಡಿಫ್ರೆಂಟ್ ಆಗಿ ಐತಿ. ಪೂರ್ತಿ ಕಲ್ಲು ಒಳಗನ ಒಂದು ಗುಡ್ಡ ಇರ್ತೈತಲ್ಲ, ಅದು ಹೆಸರನ್ನ ಹೇಳಿದಂಗನ ಈ ಗೋವರ್ಧನ ಕ್ಷೇತ್ರ ಅನ್ನತ್ಲೆ ಪೂರ್ತಿ ಒಂದು ದೊಡ್ಡ ಗುಡ್ಡ ಮಾಡಿದಾರು. ಆ್ಯಂಡ್ ಒಳಗೆ ಕೃಷ್ಣನ ಮೂರ್ತಿನೂ ಅಷ್ಟ ಕಿರ್ಬಟ್ಟೊಳಗೆ ಕೃಷ್ಣ ಒಂದು ಗೋವರ್ಧನ ಪರ್ವತನ ಎತ್ತಿ ಹಿಡಿದ ತರನ ಒಳಗೆ ಕೃಷ್ಣನ ಮೂರ್ತಿನೂ ಐತಿ. ಆ್ಯಂಡ್ ಒಳಗೆಲ್ಲ ಫುಲ್ಲು ಗುಹೆ, ಕಲ್ಲಿನ ಗುಹೆ ಥರನ ಮಂದಿರ ಐತಿ. ಒಳಗೇನು ಲೈಕ್ ಮಾಡರ್ನ್ ಟೆಂಪಲ್ಸ್ ಥರ ಏನಿಲ್ಲ, ಸೇಮ್ ಟು ಸೇಮ್ ಗುಡ್ಡದ ಒಳಗೆ ಗುಹೆ ಹೆಂಗಿರ್ತಾವಲ್ಲ ಅದೇ ಥರನ ಇತ್ತು. ಜೊತೆಗಿಲ್ಲೇ ಒಳಗೆ ಇವು ಆಕಳದೂ ಇದ್ದು. ಕೃಷ್ಣನ ಗುಡಿ ಅಂದಮೇಲೆ ಆಕಳದು ಇಲ್ಲಾಂದ್ರೆ ಹೆಂಗೆ ಇರ್ತದ. ಸೊ ಹೀಗಾಗಿ ಆಕಳಗಳಿದ್ದು ಮತ್ತು ಒಂದಷ್ಟು ಪುಸ್ತಕಗಳ ಎಲ್ಲ ಕೃಷ್ಣನ ರಿಲೇಟೆಡ್ ಏನೇನು ಪುಸ್ತಕಗಳು, ಗೀತೆಗಳು, ಭಜನೆಗಳೆಲ್ಲ ಇದ್ದು. ಜೊತೆಗೆ ಮ್ಯಾಲೆ ಇದ ಒಂದು ಗುಡಿ ಮೇಲೆ ಒಂದು ಫಂಕ್ಷನ್ ಹಾಲನ್ನು ಇತ್ತು. ಸೊ ಫಂಕ್ಷನ್ ಹಾಲ್ ಕಡೆ ಏನು ನಾವು ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಆಲ್ರೆಡಿ ಒಂದು ಫಂಕ್ಷನ್ನ ಸ್ಟಾರ್ಟ್ ಇತ್ತನಂತಲೇ ನಾವು ಅಲ್ಲಿ ಹೋಗಲಿಲ್ಲ. ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಮಾತಾಡ್ಲಿ. ಸೊ ಮಂದಿರದ ಮುಗಿಸ್ಕೊಂಡ್ವಿ, ಈಗ ದರ್ಶನ ತೊಗೊಂಡ್ವಿ. ಇವಾಗ ಏನಾರ ಹಸುವಾಗದೆ ಹಿಂಗಾಗಿ ತಿಂಡಿ ಆರ್ಯ ಅವ್ರಿಗೆ ಫೇವ್ರೆಟ್ ಪ್ಲೇಸ್ ಅದ ಅಂತ ತಿಂಡಿ ತಿನ್ಕೊಂಡು ಆಮೇಲೆ ಮತ್ತೆ
ಈ ಗೋವರ್ಧನ ಟೆಂಪಲ್ ಇರೋದು ಬಸವನಗುಡಿಲಿ, ವಿದ್ಯಾರ್ಥಿ ಭವನ್ ಇರೋದು ಗಾಂಧಿ ಬಜಾರಲ್ಲಿ. ಅಂದ್ರೆ ಎರಡಕ್ಕೂ ಜಸ್ಟ್ 800 ಮೀಟರ್ ಅಷ್ಟೇ ಡಿಸ್ಟೆನ್ಸ್. ಸೊ ಅಲ್ಲಿಂದ ನಾವು ಬೇಗ ದರ್ಶನ ಮುಗಿಸ್ಕೊಂಡು ವಿದ್ಯಾರ್ಥಿ ಭವನ್ ಕರ್ಕೋದೆ. ಈ ವಿದ್ಯಾರ್ಥಿ ಭವನ್ ಅಂದ್ರೆ ಪ್ರತಿಯೊಬ್ರು ಬೆಂಗಳೂರಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು. ವಿದ್ಯಾರ್ಥಿ ಭವನ್ ಎಲ್ಲೈತೆ ಅಂದ್ರೆ ಗಾಂಧಿ ಬಜಾರ್ ಅಂದ್ರೆ ವಿದ್ಯಾರ್ಥಿ ಭವನ್, ಅಷ್ಟು ಫೇಮಸ್. ಮತ್ತೆ ಇಲ್ಲಿ ಪೊಲಿಟಿಷಿಯನ್ಸ್ ಆಗ್ಬೋದು, ನಮ್ಮ ಅಣ್ಣವ್ರಾಗ್ಬೋದು, ಎಲ್ಲರೂ ಬಂದು ತಿಂದವ್ರೆ. ಮತ್ತೆ ಇಲ್ಲಿ ಮಸಾಲೆ ದೋಸೆ ಅಂತೂ ಫಿಕ್ಸು. ನೀವು ಹೋದ ತಕ್ಷಣ ಅವ್ರು ಕೇಳೋದೇ ಇಲ್ಲ ನಿಮ್ಗೆ ಏನ್ ಬೇಕು ಅಂತ. ಫಸ್ಟ್ ಮಸಾಲೆ ದೋಸೆ ಹೇಳಿದೀನಿ, ಆಮೇಲೆ ಏನ್ ಬೇಕು ಅಂತ ಕೇಳ್ತಾರೆ. ಹಂಗ ಇಲ್ಲೇ ಫುಲ್ ರಶ್ ಇತ್ತನಂತಲೇ ಸ್ವಲ್ಪ ಹೊತ್ತು ವೇಟ್ ಮಾಡತ್ತಿದ್ವಿಲ್ಲ. ಅವಾಗ ನನ್ನ ಕಣ್ಣಿ ಒಂದು ಗಡಿಯಾರದ ಮೇಲೆ ಬಂತು. ಇದೊಂದು ಪಂಚಾಂಗದ ಗಡಿಯಾರ ಅಂತ, ಪ್ರಾಚೀನ ಕಾಲದ ಒಂದು ಗಡಿಯಾರಕ್ಕೆ ಮಾಡರ್ನ್ ಟಚ್ ಕೊಟ್ಟು ರೆಡಿ ಮಾಡ್ಯಾರು. ಇದ್ರೊಳಗೆ ಬರೀ ಟೈಮ್ ಅಷ್ಟ ಅಲ್ಲ, ಡೇಟು, ಟೈಮು, ರಾಹು ಕಾಲ, ಇವತ್ತು ನಕ್ಷತ್ರ ಯಾವ್ದದ, ತಿಥಿ ಯಾವ್ದದ, ಇದನ್ನೆಲ್ಲ ಪೂರ್ತಿ ಇನ್ ಡೀಟೇಲ್ ನಮಗೆ ಕೊಟ್ಟಿದ್ರು. ಇದು ನೋಡಾಕನು ಭಾಳ ಚಂದ ಅನ್ಸತ್ತಿತ್ತು. ಅಂಡ್ ಮಸ್ತ್ ಯೂಸ್ಫುಲ್ ಇನ್ಫಾರ್ಮೇಶನ್ ಇತ್ತನಂತಲೇ ಇದ್ರದ್ದೊಂದು ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬಂದ್ವಿ. ಬರ್ಬೇಕಾದ್ರೆ ನಮ್ಮ ಎಂಡ್ರವ್ರದ್ದು ಎಲ್ಲ ತೋರ್ಸು ಅಂತ ಫುಲ್ 360 ಡಿಗ್ರಿ ವಿಡಿಯೋ ಮಾಡಿಸ್ತಿದ್ಲು. ಸೊ ಮಾರ್ಕೆಟ್ ಎಲ್ಲ ತೋರಿಸ್ದೆ. ಅದಕ್ಕೆ ಅವಳಿಗೆ ಝೂಮ್ ಆಗ್ತ ತಕ್ಷಣ ಫುಲ್ ನಾಚ್ಕೊಬಿಟ್ಲು. ಇವ್ರಿಗೆ ಆರ್ಯಾಗ ನನ್ನ ಕಾಲು ಎಳಿಲಿಲ್ಲ ಅಂದ್ರ ತಿಂದಿದ್ದೆಲ್ಲ ಕರಗಂಗಿಲ್ಲ, ಅರಗಂಗಿಲ್ಲ. ಅದಕ್ಕೆ ಹಿಂಗೆ ಕಾಲು ಎಳಿತಾ ಇರ್ತಾರ. ಒಟ್ಟ ನೋಡ್ಲೇಲೆ ಒಳ್ಳೆ ಪಾರ್ಕ್. ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಆ ಕಡೆಯಿಂದ ಬಂದ್ರ ಫಸ್ಟ್ ಗಿರೀಶ್ ಕಾರ್ನಾಡ್, ಆಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಮೇಲೆ ವಿಕ್ರು ಗೋಕಾಕ್. ಇವ್ರು ಎಕ್ಸಾಕ್ಟ್ಲಿ ಗೊತ್ತಾಗಲ್ತೆ ಏ ಅಂಬೇಡ್ಕರ್ ಅಲ್ಲ, ಜ್ಞಾನಪೀಠ ಪ್ರಶಸ್ತಿ ನೋಡಲ್ಲೇ. ಇಲ್ಲಿ ಬೆಂಗಳೂರಾಗೆಲ್ಲ ಬರೀ ವೆಹಿಕಲ್ ಅಣ್ಣ ಅಂತಲೇ ಪಾರ್ಕ್ಗಳನ್ನ ಒಂದು ಕಾಡಗತೆ ಮಾಡಿಬಿಟ್ಟಾರು. ಬಡ್ಡೆ ಬಾಯ್ ಮತ್ತೆ ಆರ್ಯ ಬಡ್ಡೆ ಅವ್ರದ್ದು ಅಡ್ಡಾಡ್ಸೋದು ನನ್ನ ಅಡ್ಡಾಡ್ಸತ್ತಾರು. ನಾ ಖುಷಿ ಇದ್ರಲ್ಲ ನಿಂದೆಲ್ಲ, ಹೌದಿಲ್ಲ? ನಾವು ಖುಷಿ ಇದ್ರೆ ನೀನು ಖುಷಿ, ನಾ ದುಃಖದೊಳಗಿದ್ರೆ ಇನ್ನೂ ದುಃಖ ಮಾಡ್ಬಿಡ್ತೇನೆ ನಾ. ಇಲ್ಲ ಮಸ್ಟ್ ಫೋಟೋ ಬರೋ ಅಷ್ಟೈತೆ ನೋಡಿ ಬೆಳಕೆಲ್ಲ. ಓ ಕಪಲ್ಸ್, ಹೆವಿ ಕಪಲ್ಸ್ ತುಂಬಿದಾರಿ ಪಾರ್ಕ್ ಒಳಗೆ. ಪಾಪ ಅವರು ಪ್ರೈವಸಿಗೆ ನಾವು ಧಕ್ಕೆ ತರೋದು ಬೇಡ. ನಾವು ಸೊ ಟೈಮ್ ಪಾಸ್ ಮಾಡ್ಕೊತ ಪಾರ್ಕಿಗೆ ಬಂದು ಬೆಳಕದ ಒಂದು ಫೋಟೋಶೂಟ್ ಮಾಡಕತ್ತು. ಮತ್ತು ಕ್ಲೌಡಿ ಆಯ್ತು. ಎಲ್ಲೆಲ್ಲಿ ನೀನು ಬರ್ತೀಯ ಎಲ್ಲ ಕಡೆ ಕ್ಲೌಡಿ ನಾ ಒಳ್ಳೆ ಏನಂತಾರದು, ಒಳ್ಳೆ ಕ್ಲೈಮೇಟಿಗೆ ಏನಂತಾರೆ ನೀನು. ನೋಡು ನಿನ್ನ ಲೈಫ್ ಒಳಗೆ ಎಷ್ಟೆಲ್ಲ ಚೇಂಜ್ ಆಗೈತಿ, ಎಷ್ಟು ಮಿಂಚಾತಿ. ಓ ಇದು ನಿನ್ನಿಂದನೇ ನೋಡಿ ಫ್ರೆಂಡ್ಸ್. ಮನೆಗೆ ಮಹಾಲಕ್ಷ್ಮಿ ಬಂದ್ರೆ ಚೇಂಜ್ ಆಯ್ತಾರಂತೆ, ಇಲ್ಲ ಅಂದ್ರೆ ನಾವು ಚೇಂಜೇ ಆಗಿರಲ್ಲ ಅಂತ. ಆಕ್ಚುಲಿ ಮದುವೆಗೂ ಮುಂಚೆನೆ ನಾವು ರಾಕ್ ಸ್ಟಾರ್ ತರ ಇರ್ತೀವಿ. ಆಮೇಲೆ ಈ ಗ್ಲಾಸು ಇದೆಲ್ಲ ಹಾಕಬೇಕು ಮುಚ್ಚಕ್ಕೆ, ತ್ರಾಸ್ ಇರುತ್ತೆ ನಮಗೆ. ಸಾರಿ ಅವರೇ, ಒಂದು ಸೆಕೆಂಡ್ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಿಮ್ಮ 30 ವರ್ಷ ಆರ್ಯವರೆಗೆ ಈಗ. ಸೊ 30 ವರ್ಷದಲ್ಲಿ ನನಗೇನು ರಿಗ್ರೆಟ್ಸ್ ಅನ್ನೋದಿಲ್ಲ. ಇದು ಮಾಡಬೇಕಿತ್ತು ಇನ್ನೂ ಏನಾದ್ರು ಮಾಡಬೇಕು ಅನ್ನೋದು. ಸೊ ನಮ್ಮ ಲೆವೆಲ್ಗೆ ಏನೇನು ಖುಷಿ ಪಡಬೇಕು ಆಲ್ರೆಡಿ ಒಂದು 5 ವರ್ಷ ಹಿಂದೆನೇ ಎಲ್ಲ ಪಟ್ಬಿಟ್ಟಿದ್ದೀನಿ. ಈಗ ಏನೇ ಇದ್ದರೂ ನಮ್ಮ ಒಂದು ಗೃಹಸ್ಥಾಶ್ರಮಕ್ಕೆ ಎಂಟ್ರಿ ಕೊಟ್ಟಿದ್ದೀವಲ್ಲ, ನಮ್ಮ ಹೆಂಡತಿ ಮಕ್ಕಳು ಅವ್ರ ಜೊತೆ ನಡಿಬೇಕು, ಅದೊಂದು ಲೈಫು ಅಷ್ಟೇ. 30 ವರ್ಷದಲ್ಲಂತೂ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ನಿನಗೇನು ಅನ್ಸುತ್ತಪ್ಪ? ಫಸ್ಟ್ ನೀ ಕುರ್ದ್ರ ಥರ ಕಾಣತ್ತೀವಿ ಗ್ಲಾಸ್ ಒಳಗೆ. ಹೀರೋ ಥರ ಕಾಣ್ತಾ ಕುರ್ದ್ರ ಥರ ಕಾಣಿಸುತ್ತೆ. ಬಿಡಪ್ಪ ತೆಗ್ಬಿಡ. ಸೊ ಹಿಂಗೇನೆ ಆ್ಯಕ್ಚುಲಿ ಬರ್ತಡೇ ನಂದು ನಾನೇ ಇವಳಿಗೆ ಕರ್ಕೊಂಡ್ಬಂದು ಖುಷಿ ಪಡಿಸ್ತಾ ಇದ್ದೀನಿ. ಹೌದು, ನಮ್ಮೂರಿಗೆ ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ನೋಡ. ನಿಮ್ಮೂರಿಗೆ ಬಂದ್ರೊಳಗೆ ನಿಮ್ಮೂರಿಗೆ ಬಂದು ನಾನೇ ಕರ್ಕೊಂಡು ಹೋಗೋದಲ್ಲಿ. ಇಲ್ಲ ನಮ್ಮ ತಮ್ಮ ಎಲ್ಲಿ ಕರ್ಕೊ, ಅದು ನಿನ್ನ ತಮ್ಮ. ಅಂದ್ರೆ ನಮ್ಮ ತಮ್ಮ ಅಂದ್ರೆ ನಾವು ಒಂದೇ ನಮ್ಮ ಕಡೆ ಬಂದಾಗ ನಿಂಗೆ ಅತಿಥಿ ಸತ್ಕಾರ ಸಿಗ್ತೈತಿ. ಅಲ್ಲಿ ಎಲ್ಲಿ ಕರ್ಕೋಗಿದ್ವಿ ಹೇಳಲ್ಲಿ? ಎಲ್ಲೆಲ್ಲಿ ಕರ್ಕೊಂಡು ಹೋಗಿಲ್ಲ. ಅದನ್ನ ಎಲ್ಲಿ ಕರ್ಕೊ ಹೋಗಿದೆ ಫಸ್ಟ್ ಹೇಳು, ಆಮೇಲೆ ಎಲ್ಲಿ ಕರ್ಕೊ ಹೋಗಿಲ್ಲ. ಬಾದಾಮಿ ಕರ್ಕೊಂಡು ಹೋಗಿನಿ, ಪಟ್ಟಣಕ್ಕೆ ಕರ್ಕೊಂಡು ಹೋಗಿನಿ, ಸೋಮೇಶ್ವರಕ್ಕೆ ಕರ್ಕೊಂಡು ಹೋಗಿನಿ. ಹಿಂಗೆ ಒಳಗೆ ಹೇಳ್ಬಿಟ್ಟೆ ನಂಬ್ಕೊಂಡ್ಬಿಡ್ತಾರೆ ಎಲ್ಲ. ಹೌದೌದು, ಕ್ಯೂಟ್ ಆದ್ರೆ ನನಗೆ ಗೊತ್ತಿಲ್ಲ ಏನು ಹಂಗ. ಅದು ಎಕ್ಸಿಕ್ಯೂಟ್ ಆದ್ರೆ ವ್ಲಾಗ್ ಕಂಟಿನ್ಯೂ ಮಾಡ್ತೇವಿ, ಇಲ್ಲಂದ್ರೆ ಹಿಂಗೆ ಎಂಡ್ ಕೊಡ್ತೀವಿ. ನೋಡ್ರಿ ಹೋಗೋಣ ಮನೆಗೆ. ಸೊ ಈಗ ಈವ್ನಿಂಗ್ 6:30 ಆಗೈತಿ, ಮನೆಗೆ ಹೋಗಿ ಬಂದ್ವಿ.
ಮನ್ಯಾಗ ಯಾರ್ದಾರ ಬರ್ತಡೇ ಇತ್ತಂದ್ರೆ ನಮ್ಮ ಆರ್ಯ ಅವ್ರು ಫಸ್ಟ್ ನಿಂತಿರ್ತಾರೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ. ಬಟ್ ಅವ್ರ ಬರ್ತಡೇ ಬಂದ್ರೆ ಮಾತ್ರ ಸೈಲೆಂಟ್ ಆಗಿರ್ತಾರೆ. ಕೇಕ್ ಕಟ್ ಮಾಡೋದೆಲ್ಲ ನಂಗೆ ಇಷ್ಟ ಇಲ್ಲ ಹಂಗ ಹಿಂಗ ಅಂತ ಹೇಳಿ. ಬಟ್ ಸ್ಟಿಲ್ ನಾ ಬಹಳಷ್ಟು ಫೋರ್ಸ್ ಮಾಡಿದ್ಮೇಲೆ ಇಲ್ಲಿ ಬರ್ಲಿಕ್ಕೆ ಒಪ್ಕೊಂಡ್ರು ಆ್ಯಂಡ್ ಈ ಒಂದು ಪುಟ್ಟ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಇವತ್ತು ನಮ್ಮ ಯಜಮಾನ್ರ ಹುಟ್ಟುಹಬ್ಬ. ಆರ್ಯ ಅವರೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕ್ಷಣ ಪ್ರತಿದಿನ 100 ವರ್ಷ ಹಿಂಗ ನನ್ನ ಖುಷಿ ನಮಗೆ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಬಾಳ್ರಿ. ಹ್ಯಾಪಿ ಬರ್ತ್ಡೇ ಆರ್ಯ. ಐ ಲವ್ ಯು ಸೋ ಮಚ್. ಇಲ್ಲಿ ಕೇಕ್ ಟೇಸ್ಟ್ ಮಾಡಿದ್ನಿ, ಟೇಸ್ಟಿ ಇತ್ತನಂತಲೇ ನಾನಂತರೂ ಬರೀ ತಿನ್ನೋದು ಪೋಸ್ ಕೊಡೋದ್ರಾಗಡೆ ಕೂತಿದ್ದೆ. ಸೊ ನನಗೆ ರಸ್ಮಲೈ ಕೇಕ್ ಮೊದಲ ಫೇವ್ರೇಟ್ ಇತ್ತು, ಹಿಂಗಾಗಿ ಸೊ ಟೇಸ್ಟ್ ಮಾಡಿದ್ನಿ. ಬಟ್ ಕೇಕ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತನಂತಲೇ ಕೇಕ್ ಒಂಚೂರು ಲಾಸ್ಟಿಗೆ ಬಿಟ್ಟಿನಿ ಅಷ್ಟ. ಬಟ್ ಚಂದ ಇತ್ತು ಕೇಕ್ ಟೇಸ್ಟ್ ಎಲ್ಲ. ಆಯ್ತಾ ಬಿಲ್ಲ ತೋರ್ಸೋದು ನೋಡಿ ಕಳ್ಳ. ಇವಾಗ ಮತ್ತೆಲ್ಲ ಉಂಟ್ರಿ ಇವತ್ತು ಆರ್ಯ ಒಟ್ಟ ಅಡ್ಡಾಡ್ಸತ್ತಾರು, ಅಡ್ಡಾಡ್ಬಿಡುದ. ಹೆಂಗೂ ನಾವು ವಾರ ಪೂರ ಎಲ್ಲ ಮನ್ಯಾಗ ಕೂತಿರ್ತೀನಿ. ಅದಕ್ಕೆ ಇವತ್ತು ಒಂದಿನ ನಡಿ ಜಾಗ ಇಲ್ಲ ಹೊಟ್ಟೆ ಹೋಗಿ. ಫಸ್ಟ್ ಟೈಮ್ ಕೇಕ್ ಸಾಕ್ಬಿಟ್ಟು ಬಂದೇನೆ. ಚೆನ್ನಾಗಿತ್ತು ಬಟ್ ಹೊಟ್ಟೆ ಭಾಳ ತುಂಬಿತ್ಲ. ಅದಕ್ಕೆ ಲಾಸ್ಟ್ ಒಂದ ತೊಗೊಳೋನ್. ಬಟ್ ಏನು ತೊಗೊಂಡ್ರು ನೀ 2 ತೊಗೊಬೇಡ. ನಿಂದ್ರೋಗ ನಾ ಒಂದು ತಿಂತೇನೆ ಅಷ್ಟೇ. ಚಲಂಗೆ ಇನ್ನು ಏನು ತಿಂದ್ರೂ ಪಾನಿಪುರಿ ತಿಂದು ಫೀಲ್ ಅಂತೂ ಬರಂಗಿಲ್ಲ. ಸೊ ಪಾನಿಪುರಿ ತಿನ್ನೋದ್ಲೆ ನಮ್ಮ ಡೇ ಎಂಡ್ ಆಗಂಗಿಲ್ಲ. ಇದೇ ಥರ ಪಾನಿಪುರಿ ಜೊತೆಗೆ ನಮ್ಮ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇವಿ. ಸೊ ನಮ್ಮ ಒಂದು ದಿನ ಇವತ್ತು ಭಾಳನ ಬ್ಯೂಟಿಫುಲ್ ಆಗಿತ್ತು. ಐ ಹೋಪ್ ನೀವು ವಿಡಿಯೋನ ಎಂಜಾಯ್ ಮಾಡ್ಯಾರ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.